ಅಲ್ಲ ಇವಳು ಈ ಸುಮ್ಮ ಎಲ್ಲೋದ್ಲು ಅಂತ ಹೇಳೋಣ. ಸಂಜೆ ಐತೈತೆ, ಕಾಪಿ ಟೀ ಏನಾದ್ರು ಮಾಡ್ಕೊಡೋಣ, ಏನಿಲ್ಲ. ಬರೀ ಆ ಸಾವಿತ್ರಿ ಕೂಟ ಮಾತಾಡ್ಕೊಂಡು ಕೂತಿರ್ತಾಳೆ ಯಾವಾಗ ಹೋದ್ರೂ. ಅದೇನು ಮಾತಾಡೋರು ಏನೋ ಕಾಣವ ಇಷ್ಟೊತ್ತು ಗಂಟವ. ಅಯ್ಯೋ ಅಯ್ಯೋ ಅಯ್ಯೋ, ಬೆಳಗ್ಗಿಂದವ ಮಾತಾಡ್ತಾನೆ ಅವ್ರಿ. ಅದು ಯಾರ್ಯಾರ ಸಂಸಾರದ ಬಗ್ಗೆ ಅದು ಏನೇನು ಮಾತಾಡೋರು, ಏನು ಕತಿನೋ ಗೊತ್ತಿಲ್ಲ ಇವರಿಬ್ರು. ಇನ್ನೂ ಮಾತಾಡ್ತಾನೆ ಕುಂತವ್ರಲ್ಲ ಇವರು. ಅಂದ್ರೆ ಒಟ್ಟು ಟೀಗಿ ಏನಾರು ಇಟ್ಕೊಳೋಣ, ಏನಾರು ತಿನ್ನಂಗೆ ಆಯ್ತೈತಿ. ಖಾರವಾಗಿ ಏನಾರು ಮಾಡ್ಕೊಡೋಣ ಅಂತಿಲ್ಲ. ಏನಾದ್ರು ಹೇಳಿದ್ರೆ ಅವಳು ಬೇರೆ ಅಮ್ಮು ಬೇರೆ ಬಂದು ಕುಂತವಳಲ್ಲ, ಅವಳ ಮೇಲೆ ಎಗರಾಡ್ತಾಳೆ ಸುಮ್ಮನೆ. ಏನಾದ್ರು ಕೆಲಸ ಹೇಳಿದ್ರಿ ಅದಕ್ಕೆ ಅತ್ತಿಗೆ ಹೇಳ್ದಂಗೆ ಇರೋದೇ ವಾಸಿ ಅನಿಸ್ಬಿಡ್ತದತ್ತೆ. ಎಲ್ಲೋಯ್ತು ಏನು ಈ ಹುಡುಗಿ ಗೊತ್ತಿಲ್ವಲ್ಲ. ಲೇ ಸುಮಾ, ಸುಮಾ ಏನತ್ತೆ, ಯಾಕತ್ತೆ ಅಂಕಿರ್ಚಾಡ್ತಿದ್ದೀರ ಆವಾಗ್ಲಿಂದವಾ? ಏನು ಬೇಕಿತ್ತು? ಅಲ್ಲಿ ಕಣಮಣಿ, ಅದು ಯಾಕೆ ಹಂಗೆ ಹೋಗುವಾಗ ಕುತ್ಕೊಂತೀಯ ಅವ್ರ ಮನೆತವ ನೀನು? ಅದು ಏನು ಮಾಡೋಕ್ಕೆ ಬದುಕಿರಲ್ವೇ ಆ ಸಾವಿತ್ರಿಗೆ? ಅವಳಿಗೇನು ಬಿಡು, ಗಂಡನೇ ಎಲ್ಲ ಕೆಲಸನ ಮಾಡ್ಕೊತಾನೆ, ಏನೇನು ಕೆಲಸ ಇರಲ್ಲ ಏನೂ ಇಲ್ಲ. ಪಾತ್ರೆ ಗೀತ್ರೆ 4 ತೊಳೆಗಿಲ್ವ ಅದನ್ನೂ ಗೊತ್ತಿಲ್ಲ ಕಣವ ಅವಳು. ಅದಕ್ಕೆ ಕೆಲಸ ಇರಲ್ಲ, ಕಾರ್ಯ ಇರಲ್ಲ, ಅವಳೇನೋ ಕುತ್ಕೊಂಡು ಮಾತಾಡ್ತಾಳೆ. ಅಲ್ಲಿ ನೀನು ಹೋಗಿ ಕುತ್ಕೊಂಡು ಮಾತಾಡ್ತೀಯಲ್ಲ ಅವಳ ಜೊತೆಲಿ. ಮನೆತವ ಏನು ಎಂತು ಅಂತವ ನೋಡ್ದಂಗೆ. ಆ ಕಾಳೆಲ್ಲವ ಒಣಗಾಕು ಅಂದಿದ್ದೆ, ಒಣಗಾಕ್ದೇನು? ಬಿಸಿಲು ಅಷ್ಟೊಂದು ಚೆನ್ನಾಗಿ ಬಿಸಿಲು ಬಂದೈತಿ, ಒಣಗಾಕೋದಲ್ವಿ ಇವತ್ತು? ಅಯ್ಯೋ ಅತ್ತೆ, ಒಣಗ್ಸೋಣ ಅಂದರೆ ಮರ್ತೇ ಹೋಯ್ತು ಕಣತ್ತೆ. ಅಲ್ಲಿ ಕಣತ್ತೆ, ಇವಾಗ ಬಂದು ನೆನೆಸ್ತಿದ್ದೀರಲ್ಲ ನೀವು, ಆವಾಗಲೇ ನೆನ್ಪಿಸ್ಬೇಕು ತಾನೇ. ಒಂದು ರವಟ್ಟು ಕಾಲು ಒಣಗಾಕಿ ಅಂದಿದ್ದರೆ ಒಣಗಿಸಿದ್ನಪ್ಪ. ನಾನೇನು ಅವಳ್ತ ಹೋಗಿ ಮಾತಾಡ್ಕೊಂಡು ಕೂತಿರ್ಲಿಲ್ಲ. ಈಗ ಹೋಗಿದ್ದು ಅಷ್ಟೇ, ಒಂದು 5 ನಿಮಿಷ ಆಯ್ತು ಅಷ್ಟೇ ಹೋಗಿ ಮಾತಾಡೋಕೆ ಕೂತ್ಕೊಳಕ್ಕೆ. ಅಷ್ಟೊತ್ತಿಗೆ ನೀವು ಕರೆದ್ರಲ್ಲ, ಅದಕ್ಕೆ ಬಂದೆ ಕಣ ಈ ಕಡೆಗೆ. ಹೋಗ್ಲಿ ಬಿಡತ್ತೆಗೆ, ಇನ್ನೇನು ನಾಳೆಗೆ ಒಣಗಿಸಿದ್ರೆ ಆಯ್ತು. ಈಗೇನು ಬಿಸಿಲು ಇದ್ದಿರ್ತದೆ. ಮಳೆ ಗಿಳೆ ಏನು ಬರೋಂಗೆ ಕಾಣ್ತಿಲ್ಲ. ಒಂಚೂರು ಮಳೆ ಗಿಳೆ ಬಂದರೆ ಒಂಚೂರು ನೆಲ ಆದರೂ ತಂಪಾಯ್ತದೆ, ಈ ಸೆಕೆ ಆದ್ರೂ ಕಮ್ಮಿ ಆಯ್ತದೆ ಕಣವ. ಸೆಕೆಗೆ ಒಳಗಿರೋಕೆ ಹಾಕಿಲ್ಲ ನನಗಂತೂ. ಯಾವಾಗ ಆಚೆಗೆ ಹೋಗೋಣ ಅನ್ನಂಗೆ ಆಯ್ತಿರ್ತದೆ. ಕಣತೆ, ಸಿಕ್ಕಾಬಟ್ಟೆ ಸೆಕೆ ಅಂದರೆ ಸೆಕೆ. ಅಯ್ಯೋ, ಆ ಅಮೂಲ್ಯಕ್ಕೆ ಬೇರೆಯಾ ಯಾವಾಗಲೂ ಪ್ಯಾನ್ ಹಾಕೊಂಡಿರತ್ತೆ ಕಣತೆ. ಪ್ಯಾನಿಂದ ಅರ್ಧವ ಈಟಂಗೆ ಆಯ್ತಾ ಇರ್ತದೆ ಮನೆಯಲ್ಲವ. ನಾನು ಹೇಳಿದ್ರೆ ಅಯ್ಯೋ ನನಗೆ ಕುತ್ಕೊಳ್ಳೋಕ್ಕಾಗಲ್ಲ, ಆಚೆ ಹೋಗಿ ಕುತ್ಕೊಂಡ್ರೆ ಬಿಸಿಲು ಹಂಗೆ ಹಿಂಗೆ ಅಂತ ಎಲ್ಲ ಹೇಳುತ್ತೆ. ಅಲ್ಲ, ಇಲ್ಲಿ ಆಚೆ ಪಡ್ಸಲ್ಲಿ ಬಂದು ಕುತ್ಕೊಂಡ್ರೆ ಚಂದ ಗಾಳಿ ಬೀಸೋಕ್ಕಿಲ್ವೇ? ಅಯ್ಯೋ, ಅದನ್ನ ಹೇಳಿದ್ವಳೆ ನೀವೇನಾದ್ರು ಅನ್ಕೊಂತೀರ ಅಂತವ. ನಾನು ಸುಮ್ಮನಾದೆ ಬಿಡಿ. ಅಲ್ಲ, ಈ ಹುಡುಗಿ ಎಲ್ಲೋದ್ರೂ ಆ ವಿಷಯಕ್ಕೆ ಬತ್ತಳಲ್ಲಪ್ಪ ಇವಳು. ಅಯ್ಯೋ, ಹಂಗೆ ಆಗ್ದಿರೋರು ಏನು ಮಾಡಿದ್ರು ಆಗಕ್ಕಿಲ್ವಂತಿ, ಹಂಗೆ ಆಡ್ತಾವಳು ಇವಳು ತೆಗಿ. ಅದು ಹಂಗಿರ್ಲಿ ತಾಳೆ. ಅಲ್ಲಿ ಕಣೆ, ನಾನು ಆವಾಗಲೇ ಕೇಳೋಣ ಅಂದ್ಕೊಂಡೆ. ಜಾತ್ರೆಲೆಲ್ಲವ ಪುರಿ ಖಾರ ಎಲ್ಲ ತಂದುವಲ್ಲ. ಮಣ್ಕಿ ಕೆರೆ ಜಾತ್ರೆಯಿಂದವ, ಕಲ್ಕೆರೆ ಜಾತ್ರೆಯಿಂದ ಎಲ್ಲ ಕಡೆಯಿಂದ ತಂದುವಲ್ಲೇ ಪುರಿ ಖಾರವ. ಏನು ಮಾಡಿದೆ ಎಲ್ಲನೂ? ಏನು ಪೆಟ್ಕಿ ಗಿಟ್ಕಿಗೆ ಹಾಕಿ ಮಡಗಿದೆಯಾ ಏನು ಅಂತವ? ಎಲ್ಲರಿಗೂ ಕೊಡೋದಲ್ವೇ ತಿನ್ನೋಕ್ಕೆ? ತಿನ್ಕೊಳೋರು ಮಕ್ಕಳೆಲ್ಲವ. ಮಂಜಾ ಪಿಂಕಿ ಅವ್ರಿಗೆಲ್ಲ ಕೊಟ್ಟಿದ್ರೆ ತಿನ್ಕೊಂತಿರ್ಲಿಲ್ವೇನೆ? ಎಲ್ಲಿಟ್ಟಿದೆ ಎಲ್ಲನೂ? ಅಯ್ಯೋ ಅತ್ತೆ, ಅದೆಲ್ಲವಾ ಅಲ್ಲೇ ಮಡಗಿದ್ದೀನಿ ಕಣತೆ. ಏನು ನಾನೇನು ಮುಚ್ಚಿಟ್ಕೊಂಡು ಕೂತಿಲ್ಲ. ಅದೇನು ಚಿನ್ನವಾ ಮುಚ್ಚಿಟ್ಕೊಂಡು ಕೂತ್ಕೊಳಕ್ಕೆ? ಪುರಿ ಖಾರನ ಯಾರು ಮುಚ್ಚಿಟ್ಕೊಂಡು ಕೂತ್ಕೊಂಡಾರ? ಏನಂತಂದರೆ ನಂಗೆ ಟೈಮೇ ಸಿಗೋಕ್ಕಿಲ್ಲ ಕಣತೆ. ಈ ಮಂಜ ಬೇರೆ ತಗೊಳ್ಳ ತಿನ್ನು ಅಂತ ಒಂದೆ ಮೊನ್ನೆ ಅವನು ಇಲ್ಲ ಕಣಮ್ಮ, ನಂಗೆ ಚಿರ್ಮುರಿ ಮಾಡ್ಕೊಡು ಹಂಗೆ ಹಿಂಗೆ ಅಂತವ ಆಡ್ತಿದ್ದ. ಅದಕ್ಕೆ ಅತ್ತೆಗೆ ಈ ಚಿರ್ಮುರಿ ಗಿರ್ಮುರಿ ಎಲ್ಲ ಎಲ್ಲಿ ಮಾಡೋಕೆ ಹೋಗೋಣತೆ? ನನಗೂ ಸಾಕಾಗಿರ್ತದೆ ಕೆಲಸ ಮಾಡಿ ಮಾಡಿ. ಅದಕ್ಕೆ ಸುಮ್ಮನೆ ಅದೇ ಹೋಗ್ಲ, ನನಗೇನು ಮಾಡೋಕ್ಕಾಗಲ್ಲ, ಬೇಕಿರ್ತೀನಿ ಇಲ್ಲಾಂದಿರು ಅಂತವ. ಅಲ್ಲೇ ಎಲ್ಲ ಕಟ್ಟಿ ಇಟ್ಟಿದ್ದೀನಿ ಕಣತೆ. ಆ ಫ್ರಿಡ್ಜ್ ಮೇಲೆ ಇಟ್ಟಿದ್ದೀನಿ ಎಲ್ಲನೂ, ಪುರಿ ಖಾರ ಎಲ್ಲನೂ. 3 ಜಾತ್ರೆಯಿಂದ ತಂದಿದ್ನು ಅಲ್ಲೇ ಇಟ್ಟಿರ್ನಿ ಕಣಂತೆ. ಓಹೋ, ಹೌದೇನೋ? ನನ್ನ ಅಮ್ಮಗೆ ಹಂಗೆ ಬಿಡವ, ನನ್ನಂಗೆ ಆ ರುಚಿ ಅವನಿಗೆ. ಅಂತಿಂಥವೆಲ್ಲ ತಿನ್ನಕ್ಕಿಲ್ಲ ಅವನು. ಏನೇ ಇದ್ರೂ ರುಚಿ ಹಂಗಿದ್ರೆ ತಿಂತಾನೆ ನೋಡವ ಅವನು. ನನ್ನ ಬುದ್ಧಿನೇ ಕಲ್ತ್ಕೊಬಿಟ್ಟವನಿಗೆ ಚೆನ್ನಾಗಿ. ಈಗ ಏನಂತ ಅವನಿಗೆ ಚಿರುಮುರಿ ಬೇಕು ತಾನೇ? ಒಂದು ಕೆಲಸ ಮಾಡೋಣ, ಹೋಗಿ ಎಲ್ಲನೂ ತಗೋಬಾ. ಇಲ್ಲೇ ಆಚೆ ಕುತ್ಕೊಂಡು ಎಲ್ಲನೂ ಮಾಡಿ ಕೊಡೋಣ ತಗ. ಮಕ್ಕಳೆಲ್ಲವ ತಿನ್ಕೊಂತಾರೆ, ಸಂಜೆ ಆಗಕ್ಕೆ ಬಂದೈತೆ. ಎಲ್ಲವ ಮಕ್ಕಳೆಲ್ಲ ಆಟ ಆಡ್ಕೊಂಡು ಬರ್ತವಲ್ಲ, ತಿನ್ಕೊಂತವ ಪಾಪ. ಸುಮ್ಮನೆ ಇಟ್ಟಿಟ್ಟು ಹಾಳು ಮಾಡೋದ್ಕಿಂತವ ಮಾಡಿಕೊಟ್ರೆ ತಿನ್ನಕ್ಕಿಲ್ವೇನು ಮಕ್ಕಳು? ಸರಿ ಕಣತೆ, ಆಯಿತು ತಗೋಬತ್ತೀನಿ ಬಿಡಿ. ಈರುಳ್ಳಿ ಎಲ್ಲ ನೀವೇ ಹೆಚ್ಕೊಂತೀನೇನು? ಎಲ್ಲ ಇಲ್ಲೇ ತಂದು ಕೊಡೋಣ. ಅಯ್ಯೋ ಮಾರಾಗಿತ್ತು, ಈರುಳ್ಳಿ ಎಲ್ಲ ಹೆಚ್ಕೊಂಡು ಕುತ್ಕೊಳ್ಳೋಣ. ಎಲ್ಲ ಒಂದು ರವಟೆ ಹೆಚ್ಕೊಬ ಹೋಗಿ, ಒಂದು ಈಟೀಟ. ಈರುಳ್ಳಿ ಒಂಚೂರು ಸೌತೆಕಾಯಿ ಇದ್ರೆ ನೋಡು. ಹಬ್ಬಕ್ಕೆ ತಂದವು ಇರಬೇಕೇನೋ ಸೌತೆಕಾಯಿ. ನೋಡಿ ಜಾತ್ರೆ ದಿನ ತಂದವು. ಸೌತೆಕಾಯಿ ಒಂದು ಹೆಚ್ಚು, ಒಂದು ಅರ್ಧ ಹೆಚ್ಚು ಸಾಕು, ಜಾಸ್ತಿ ಆಯ್ತದೆ ಸೌತೆಕಾಯಿ. ಒಂದು 2 ಟಮಾಟ, ಒಂದು 4 ಈರುಳ್ಳಿ ಎಲ್ಲವೇ ಹೆಚ್ಕೊಬ ಹೋಗಿ ತೆಗಿ. ಇಲ್ಲಿ ತಗೊಬಂದು ಬೀದಿಲಿ ಹೆಚ್ತಾ ಕೂತವ್ರೆ ಅಂತ ಅನ್ನೋಕ್ಕಿಲ್ವಿ? ಯಾರು ನೋಡಿದ್ರು ಏನಂತಾರೆ? ಇವ್ರಿಗೇನಪ್ಪ ಬಂದಿರೋದು ಬೀದಿಲಿ ಕುತ್ಕೊಂಡು ಅಡುಗೆ ಮಾಡ್ತವ್ರೆ ಅಂತಾರೆ. ಎಲ್ಲ ತಗೊಬಂದು ಕೊಡು, ಆಮೇಲೆ ಎಲ್ಲವ ಮಿಕ್ಸ್ ಮಾಡಿ ಕೊಡ್ತೀನಿ. ಸರಿಯಾಗಿ ಅವ್ರು ನಮ್ಮತ್ತೇನು? ಅಲ್ಲ, ನಾನು ಎಲ್ಲವ ಕಟ್ ಮಾಡ್ಕೊಬಂದು ತಂದು ಕೊಟ್ಟರೆ ಇವ್ರು ಮಿಕ್ಸ್ ಮಾಡಿ ಕೊಟ್ಟದಂತೆ. ಅಲ್ಲ, ಮಿಕ್ಸ್ ಮಾಡ್ಕೊಳಕ್ಕೆ ಇವರೇ ಬೇಕೇನೋ? ನಾನು ಮಾಡೋಕ್ಕಾಯ್ತಿರ್ಲಿಲ್ವಾ? ನಾನೆಲ್ಲ ಕೆಲಸ ಮಾಡಿ ಕಟ್ಟೆಲ್ಲ ಮಾಡ್ಕೊಬಂದು ಕೊಟ್ಟರೆ ಇವ್ರು ಕುತ್ಕೊಂಡು ಇಲ್ಲಿ ಮಿಕ್ಸ್ ಮಾಡಿ ನಾನೇ ಮಾಡಿದ್ದೆ ಚಿರ್ಮುರಿ ಅಂತ ಹೇಳ್ಕೊಳಕ್ಕೆ.
ಅಲ್ಕಣತೆ ಅಲ್ಲ ನಾನೆಲ್ಲವ ಮಾಡ್ಕೊಬಂದು ಕೊಟ್ಟರೆ ನೀವು ಕಲ್ಸೋದಕ್ಕೆ ನಾನೇ ಮಾಡಿದೆ ಅಂತವ ಮಾಡ್ತಾ ಇದ್ದೀರೇನೋ. ಅಯ್ಯೋ ಆಯ್ತು ಬಿಡೆ ಮಾರೈತಿ, ನೀನೇ ಮಾಡಿದೆ ಅಂತವ, ನೀನೇ ಮಾಡೋಗು ವಾಳಿಕೆ, ನಾನು ಬೇಡ ಅಂದೇನು. ನೀನೇ ಎಲ್ಲವ ಕಲಸಿ ಕೊಡೋಗು. ಅಯ್ಯೋ ಏನೋ ಒಂದಿಟ್ಟು ಕಲಸಿ ರುಚಿಯಾಗಿ ಮಾಡ್ಕೊಡೋಣ ಅಂತ ಅಂದ್ಕೊಂಡಪ್ಪ. ನಮ್ಮ ಮಂಜಿಗೆ ನನ್ನ ಕೈ ರುಚಿ ಬೇರೆ ಇಷ್ಟ ಅಲ್ವೇ, ಯಾವಾಗಲೂ ಹೇಳ್ತಿರ್ತಾನೆ ಅಜ್ಜಿ ಮಾಡೋ ಚಿರುಮುರಿ ಚೆನ್ನಾಗಿರ್ತದೆ ಅಂತವ, ಅದಕ್ಕೆ ಮಾಡ್ಕೊಡೋಣ ಅಂದ್ಕೊಂಡೆ. ಆಯ್ತು ಹೋಗವೆ ನೀನೇ ಒಳಗೋಗಿ ನೀನೇ ಎಲ್ಲ ಮಾಡ್ಕೊಡೋಗು, ನೀನೇ ಮಾಡಿದೆ ಅಂತ ಅನ್ನಿಸ್ಕೊಳ್ವಂತಿ, ನನಗೆ ಯಾಕೆ. ಅಯ್ಯೋ ನಂಗೆ ಮಾಡಿದೆ ಅಂತ ಅನ್ಸ್ಕೊಳ್ಳೋದು ಬೇಡ, ಮಾಡೋದು ಬೇಡ. ನೀವೇನಾರು ಮಾಡ್ಕೊಳ್ಳಿ. ಒಂದು 4 ಈರುಳ್ಳಿ, ಒಂದು 2 ಟಮಾಟೆ ಅಲ್ವೇ, ಆಮೇಲೆ ಒಂದು ಅರ್ಧ ಸೌತೆಕಾಯಿ, ಒಂಚೂರು ಕ್ಯಾರೆಟ್ ತುರಿ ಬೇಕೇನಂತೆ. ಕಣಮಣಿ ಒಂಚೂರು ಕ್ಯಾರೆಟ್ ತುರಿನೂ ತಗೋಬಾ. ಮೆಣಸಿನ್ಕಾಯಿ ಏನು ಬೇಡ, ಮೆಣಸಿನ್ಕಾಯಿ ಗ್ಯಾಸ್ಟಿಕ್ ಆಗೋಯ್ತದೆ. ಸುಮ್ಮನೆ ಮೆಣಸಿನ್ಕಾಯಿ ಬೇಡ, ಖಾರದ ಪುಡಿ ಹಾಕ್ಬಿಡೋಣ, ಖಾರದ ಪುಡಿ ಉಪ್ಪು ಎಲ್ಲ ತಂದ್ಬಿಡು ಇಲ್ಲಿಗೆ. ಸರಿ ಆಯಿತು, ಇಲ್ಲೇ ಕೂಂತೀರಿ. ಎಲ್ಲ ತಗೊಂಬತ್ತೀನಿ. ಎಲ್ಲವ ಬ್ಯಾರ್ಕೆ ಮಾಡಿ ಕೊಡೋರಂತೆ. ಮಕ್ಳನ್ನ ಹಂಗೆ ಕರೆದ್ಬಿಟ್ಟು ಬರ್ತೀನಿ ರೀ ಮೊದಲೋಗಿ. ನೀನು ಮೊದಲು ಎಲ್ಲವ ಕಟ್ ಮಾಡ್ಕೊಬ ಹೋಗೆ, ಸುಮ್ಮನೆ ಕಟ್ ಮಾಡ್ಕೊಬಂದು ತಂದು ಕೊಡಿಲಿ, ಆಮೇಲೆ ಹೋಗಿ ಮಕ್ಳನ್ನ ಕರೆದು ಬರುವಂತೆ. ಅಯ್ಯೋ ಅವ್ರೇನು ಇಲ್ಲೇ ಎಲ್ಲ ಪಕ್ಕದ ಬೀದಿಲಿ ಆಟ ಆಡ್ತಿರ್ತಾರೆ, ಬರೋಲ್ಲ ಚಿರ್ಮುರಿ ಅಂದರೆ ಓಡಿ ಬಂತಾರೆ. ಹೋಗು ಮೊದಲೆಲ್ಲವ ತಗೊಂಬ, ಹೋಗಿ ತರಕಾರಿ ಎಲ್ಲವ ನೀಟಾಗಿ ಕಟ್ ಮಾಡ್ಕೊಂಡು. ಸರಿ ಕಣಂತೆ ಆಯಿತು. ಸದ್ಯಕ್ಕೆ ಇವತ್ತಾದ್ರೂ ನನ್ನ ಕೈ ರುಚಿ ಅಡುಗೆ ತಿನ್ಬೋದು ನಾನು. ಇಲ್ಲ ಅಂತಂದ್ರೆ ಇವಳು ಬಿಟ್ಟಾಳ ನನ್ನ ಅಡುಗೆ ಮನೆಗೆ, ಎಲ್ಲ ನೀವೇ ಮಾಡ್ಕೊಳ್ಳಿ, ಎಲ್ಲ ಇದೆಲ್ಲ ಮಾಡಂಗಿದ್ರೆ ನೀವೇ ಮಾಡ್ಕೊಳ್ಳಿ ಅಂತವ ಕುಂದಾಡ್ಬಿಡೋಳು. ಏನೋ ಎಲ್ಲ ನೀನೇ ಹೆಚ್ಕೊಂಬ, ನಾನು ಸುಮ್ಮನೆ ಕಲಿಸ್ಕೊಡ್ತೀನಿ ಅಂದಿದ್ದಕ್ಕೆ ಸುಮ್ಮನೆ ಹೋಗವಳೆ. ನಮ್ಮ ಅಜ್ಜಂಗೆ ಚಿರ್ಮುರಿ ಅಂದ್ರೆ ಇಷ್ಟ, ಎತ್ತಿಡಕ್ಕೆ ಹೇಳ್ಬೇಕು ಆಮೇಲೆ ಮಾತ್ಕೊಂಡಂಗೆ. ಇಲ್ಲ ಅಂತಂದರೆ ಮಕ್ಕಳೆಲ್ಲ ತಿಂದು ಖಾಲಿ ಮಾಡಿಬಿಡ್ತವೆ. ಅಜ್ಜ ಬರೋ ಅಷ್ಟರಲ್ಲಿ ಎಲ್ಲ ಖಾಲಿ ಆಗೋಗಿರ್ತದೆ. ಒಂದು ಓಟ್ ಎತ್ತಿಡೆ ಅಂತವ ಅಯ್ಯೋ ಹೇಳ್ಬಿಡ್ಬೇಕತ್ತಾಗಿ. ಅತ್ತೆ ನೋಡಿ ಅತ್ತೆ, ಇಷ್ಟು ತಕ ಬಂದಿದ್ದೀನಿ. ನಿಂಬೆಹಣ್ಣು ಗಿಂಬೆಹಣ್ಣು ಎಲ್ಲ ತಂದಿದ್ದೀನಿ, ಚೆನ್ನಾಗಿರ್ತದೆ ಅಂತವ ಎಲ್ಲ ಹಾಕಿ ಮಾಡಿರಿ. ಆಮೇಲೆ ಕಡಲೆ ಬೀಜ ಮೊನ್ನೆ ಸಹ ಚಿತ್ರಾನ್ನ ಕುರ್ದಿಟ್ಟಿದ್ನಲ್ಲ, ಅದೇ ಇತ್ತು, ಎಣ್ಣೆಗೆ ಹಾಕಿಟ್ಟಿದ್ನಲ್ಲ ಅದ. ಚೆನ್ನಾಗಿರುತ್ತೆ ಇದಕ್ಕೆ ಹಾಕಿದ್ರೆ ಅಂತವ ಅದನ್ನೂ ತಂದೆ. ಒಂದು ಒಟ್ಟು ಖಾರನೂ ಇತ್ತಲ್ಲ, ಎಲ್ಲ ತಗೊಂಬಂದಿದ್ದೀನಿ ನೋಡಿರಿ. ಇನ್ನೇನಾರು ಬೇಕೇನು ನೋಡ್ರತ್ತೆ ಒಂದ್ಸರಿ. ಇಲ್ಲಿ ಕಡೆ ಎಲ್ಲ ಸರಿಗೈತೆ. ನಿಂಬೆಹಣ್ಣು ಗಿಂಬೆಹಣ್ಣು ಎಲ್ಲ ತಂದುಬಿಟ್ಟಿದೆಯಲ್ಲ, ಪರವಾಗಿಲ್ಲ ಬಿಡು, ಎಲ್ಲ ತಂದಿದೆಯಲ್ಲ. ಇನ್ನೇನು ಎಲ್ಲವಾ ಕಲಸಿ ಕೊಟ್ಬಿಡ್ತೀನಿ. ಕಲಸಿಟ್ಬಿಟ್ರೆ ಮೆತ್ಕಾಗೋಯ್ತದ ಕಣೆ. ಹೋಗಿ ಪಾಪನ ಕರ್ಕೊಬ ಹೋಗತ್ತೆಗಿ. ಕಲಸಿ ಹಂಗೆ ಇಟ್ಬಿಟ್ರೆ ಮೆತ್ಕಾಯ್ತದೆ, ಆಮೇಲೆ ತಿನ್ನೋಕ್ಕಾಗಕ್ಕಿಲ್ಲ. ಹಕ್ಕಕ್ಕೆ ಹಂಗೆ ಒಂಥರ ಆಯ್ತದೆ. ಅದು ಹೆಂಗಿದ್ರು ಕಲ್ಸಿ ಕೊಟ್ಟಂಗೆ ತಿಂದ್ರೆ ಚಂದ ಅದು. ಹೋಗು ಕರ್ಕೊಬ. ಓ ಅತ್ತೆ ಚಿರ್ಮುರಿ ಮಾಡ್ತಾ ಇದ್ದೀರಾ? ನನಗೆ ಹೇಳೇ ಇಲ್ವಲ್ಲ ನೋಡಿ ನೀವು. ಲೇ ಸುಮಾ, ನೀನಾದರೂ ಹೇಳೋಕ್ಕಿಲ್ವೇನೆ ನನಗೆ? ಆವಾಗ್ಲಿಂದ ನನ್ನ ಮುಂದೆನೇ ಓಡಾಡ್ತಿದ್ಯಲ್ಲ, ಅದು ಇದು ತಗೊಂಬರೋಕ್ಕೆ ಇಡೋಕ್ಕೆ ಅಲ್ಲವ. ಒಂದು ಮಾತು ಬಾರಕ್ಕೆ ಚಿರ್ಮುರಿ ತಿನ್ನೋಕ್ಕೆ ಅಂತವ ಕರೀಲಿಲ್ವಲೆ? ಏನು ಬಂದು ನಿನ್ನ ಪಾಲಿಂದೆಲ್ಲ ತಿನ್ಕೊಂಡು ಹೋಗ್ಬಿಡೋಣ ನಾನು? ಇವಳೊಬ್ಳು ಕಡಿಮೆ ಆಗಿರ್ಲಿ ಇಲ್ಲಿಗೆ. ಏನು ಇವಳನ್ನ ಆರ್ತಿ ಎತ್ತು ಕರಿಬೇಕೇನು? ಕರೀದೇ ಇದ್ರು ಬಂದು ತಿನ್ಕೊಂಡು ಹೋಯ್ತಾಳೆ. ಏನೇ ಕರೀಲೇ ಇಲ್ಲ ಅಂತ ಬೇರೆ ಹೇಳ್ತಾವಳೆ ಇವಳು. ಹಂಗಲ್ಲ ಕಣಕ, ಅದು ಎಲ್ಲವ ತಗೊಬಂದು ಕೊಡ್ತಿದ್ನಲ್ಲ ಇನ್ನೂ ಕಳಿಸಿರ್ಲಿಲ್ವ, ಅದಕ್ಕೆ ಕರೀಲಿಲ್ಲ ಕಣಕ. ಇನ್ನೂ ಮಕ್ಳನ್ನೆಲ್ಲವ ಕರಿಯೋಕ್ಕೆ ಹೋಗಿಲ್ಲ. ಈಗ ಹೋಯ್ತಾ ಇದ್ದೀನಿ, ಮಕ್ಳನ್ನೆಲ್ಲವ ಕರ್ಕೊಬತ್ತೀನಲ್ಲ, ಆಮೇಲೆ ಕರಿಯೋಣ ಅಂತ ಅಂದ್ಕೊಂಡೆ. ನೀನೇ ಬಂದಲ್ಲ, ಸರಿ ಆಯ್ತು ಬಿಡು, ಇರು ಮಕ್ಳನ್ನೆಲ್ಲವ ಹೋಗಿ ಕರ್ಕೊಬತ್ತೀನಿ. ಹೌದಾ, ಸರಿ. ಅಯ್ಯೋ ಆಮೇಲೆ ನನ್ನ ಮಗಳು ಪಿಂಕಿನ ಬಿಟ್ಬಿಟ್ಟು ಬಂದ್ಬಿಟ್ಟಿಯಾ? ಅವಳಿಗೆ ತುಂಬ ಇಷ್ಟ ಚಿರ್ಮುರಿ ಅಂದರೆ. ಅವಳೇನು 2-3 ಪ್ಲೇಟ್ ಆದರೂ ತಿಂತಾಳೆ, ಅವಳಿಗೆ ತುಂಬ ಇಷ್ಟ. ಅವಳನ್ನ ಮರ್ತು ಬಂದ್ಬಿಟ್ಟಿಯಾ? ಆಮೇಲೆ ನಿನ್ನ ಮಗನ ಮಾತ್ರ ಕರ್ಕೊಂಡು ಆಯ್ತಾ? ಯಾಕ ಇದೇನಕ್ಕೆ ಹಿಂಗಂತೀಯ? ಬರೀ ನನ್ನ ಮಗನ ಕರ್ಕೊಬರಕ್ಕೆ ಹೋಯ್ತಾ ಇದ್ದೀನ? ಪಿಂಕಿನುವೆ ಮಂಜುನ ಇಬ್ಬರೂ ಕರ್ಕೊಬತ್ತಿಂತಾಗ ಎಲ್ಲೋದ್ರೂ ಇವಳ್ದೊಂದು ಕೊಂಕ್ ಬಿಡಲ್ವಲ್ಲ ಇವ ಅಕ್ಕ. ಹಿಂಗೆ ಕೊಂಕ್ ಆಡೋದಕ್ಕೆ ನನಗೆ ಸಿಟ್ಟು ಬರೋದು. ಏನು ಇವ್ಳು ಮಗಳನ್ನ ಬಿಟ್ಬಿಟ್ಟು ನನ್ನ ಮಗನ ಮಾತ್ರ ಕರ್ಕೊಬತ್ತೀನಿ ಅಂತ ಹೋಯ್ತಾ ಇದ್ದೀನ ನಾನು? ಏನು ಜನನು ಏನಪ್ಪ. ಓಹೋ ಅಜ್ಜಿ, ಏನಜ್ಜಿ ಇವತ್ತು? ಪುರಿ, ಖಾರ, ಈರುಳ್ಳಿ, ಟೊಮೆಟೊ ಎಲ್ಲನೂ ಇಟ್ಕೊಂಡು ಕುಂತಿದ್ಯಾ? ಹಂಗಾದ್ರೆ ಇವತ್ತು ಭರ್ಜರಿ ಚಿರ್ಮುರಿ ಪಾರ್ಟಿಯನ್ನು. ಅಮ್ಮ ಚಿರ್ಮುರಿ ಮಾಡ್ತಿದ್ದೀವಿ ಬಾರ ಅಂತ ಅಂದರೆ ನಾನು ಸುಮ್ಮನೆ ಹೇಳ್ತೈತೇನೋ ಇವಮ್ಮ ಮನೆ ಕರ್ಕೊಂಡು ಹೋಗಕ್ಕೆ ಹೇಳ್ತೈತೆ ಅನ್ಕೊಂಡೆ ಕಣಜ್ಜಿ. ನನಗಂತೂ ಗೊತ್ತಿರ್ಲಿಲ್ಲ ಬಿಡು. ನೀನು ಚಿರ್ಮುರಿ ಮಾಡ್ಕೊಂಡು ಕುಂತಿದ್ಯಾ ಅಂತವ. ನನಗೆ ನೀನು ಮಾಡೋ ಚಿರ್ಮುರಿ ಬೇರೆ ಇಷ್ಟ ಕಣಜ್ಜಿ. ಚಿರ್ಮುರಿ ಅಂತೆ ನಂಗಂತೂ ಇಷ್ಟ. ಚಿರ್ಮುರಿ ಅಂತೆ ನಂಗಂತೂ ಇಷ್ಟ. ಅಯ್ಯೋ ಮಕ್ಕಳ, ನಿಮ್ಗೆ ಇಷ್ಟ ಅಂತಾನೆ ತಾನೇ ಮಾಡ್ತಿರೋದು. ಎಷ್ಟು ಬೇಕಷ್ಟು ಚೆನ್ನಾಗಿ ತಿನ್ನಿರಿ ಆಯಿತಾ? ಜಾತ್ರೆ ಪೂರಿ ಇವೆಲ್ಲವ ಹಂಗೆ ಇರ್ತಿತ್ತಲ್ರಲ್ಲ, ನೀವು ತಿನ್ನಿರಿ ಅಂದರೆ ಹಂಗೆ ಪೂರಿ ಖಾರ ತಿನ್ನೋಕ್ಕಿಲ್ಲ. ಈಗ ಚಿರ್ಮುರಿ ಮಾಡಿಕೊಟ್ರೆ ಚೆನ್ನಾಗಿ ತಿಂತೀರ, ಅದಕ್ಕೆ ಮಾಡೋಣ ಅಂತವ ಕೂತ್ಕೊಂಡೆ. ಏನು ಕಲ್ಸೋಣ ಇವಾಗ? ಅಜ್ಜಿ ಕಲ್ಸು ಬಿದ್ನೆ ಕಲ್ಸಜ್ಜಿ. ಅಲ್ಲ ಕಣಜ್ಜಿ, ಅವಾಗಲೇ ಅಮ್ಮ ಹೇಳಿದ್ರೆ ಆಟ ಆಡ್ಬೇಕಾದ್ರೆ ಅಜ್ಜಿ ಚಿರ್ಮುರಿ ಮಾಡ್ತೈತೆ ಅಂತವ. ನಾನು ನನ್ನ ಫ್ರೆಂಡ್ಸ್ನೆಲ್ಲವ ಕರ್ಕೊಂಬತ್ತಿರ್ಲಿಲ್ವಾ? ಸುನೀಲ, ಪ್ರದೀಪ ಅವರೆಲ್ಲವ ಪಾಪ ಅವ್ರಿಗೆಲ್ಲ ಇಷ್ಟ ಚಿರ್ಮುರಿ ಅಂದರೆ.
ಲೇ ಮಂಜ, ಸುಮ್ಮನೆ ನೀನು ತಿನ್ನೋದು ಕಲಿಲ್ಲ ಮೊದಲು. ಅಲ್ಲ, ಊರವ್ರ ನೀರನ್ನೆಲ್ಲಾನು ಕರ್ಕೊಬರಕ್ಕೆ ಹೋಯ್ತಾನಂತೆ. ಇವನಿಗೆ ಇಟ್ಟಿರಲ್ವ ನನ್ಕಿತ. ಊರವ್ರನ್ನೆಲ್ಲವ ಚಿರ್ಮುರಿ ತಿನ್ನಕ್ಕೆ ಬೇರೆ ಕರಿತಾನಂತೆ. ಅಷ್ಟೇ ಇರೋದು ಪೂರಿ ಕಣಂತೆ. ನಮ್ಮ ಮನೆಯವ್ರಿಗೆಲ್ಲ ಆಗಿ ತಾತಂಗು ಒಂದು ಸ್ವಲ್ಪ ಎತ್ತಿಡ್ಬೇಕಲ್ವೇ. ಮಿಕ್ಕದ್ರೆ ತಿರವ ತಗೊಂಡೋಗಿ ಕೊಡುವಂತೆ. ಅವರೆಲ್ಲ ಅಲ್ಲೇ ಆಟ ಆಡ್ತವ್ರಲ್ಲ, ತಗೊಂಡೋಗಿ ಕೊಡುವಂತೆ. ಮೊದಲು ತಿನ್ಕ ನೀನು. ನೀನು ಪಿಂಕಿ ಎಲ್ಲವ ತಿನ್ಬೇಕಲ್ವೇ ಮೊದಲು. ಆಯಿತು ಬಿಡಮ್ಮ, ಈಗ ಯಾಕೆ ಹಿಂಗೆ ಆಡ್ತೀಯ ನೀನು ಒಳ್ಳೆ ಪಾಪ ನೀನು ಆಸೆ ಯಾಕೆ ಹಿಂಗೆ ಮಾಡ್ತಿ? ಒಂದು ಕೆಲಸ ಮಾಡು, ಮೊದಲು ನೀನು ತಿನ್ಕ, ಪಾಪಂಗೆ ಕೊಡು. ಇವರು ಎಲ್ಲ ತಿನ್ಕೊಳ್ಳಿ. ತಿನ್ಕೊಂಡ್ಮೇಲೆ ಒಂದು ಬಟ್ಲಿಗೆ ನಿಮ್ಮ ತಾತಂಗೆ ಒಂದು ಇಟ್ಟು ಎತ್ತಿಡೋಣ. ಕಲ್ಸೋದು ಬೇಡ, ಕಲ್ಸ್ದಂಗೆ ಹಂಗೆ ಎತ್ತಿಟ್ಬಿಟ್ಟು ಆಮೇಲೆ ತಿರವ ಮಿಕ್ಕಿದ್ನ ನಿನ್ನ ಫ್ರೆಂಡ್ಸ್ಗಳು ಯಾರು ಅವರಲ್ಲ, ಸುನೀಲ, ಪ್ರದೀಪ ಅವರೆಲ್ಲವ, ಅವ್ರಿಗೆಲ್ಲವ ಒಂದಿಟ್ಟು ಕೊಟ್ಬಿಟ್ಟು ಬರುವಂತೆ. ಅವರು ತಿನ್ಕೊಳ್ಳಿ. ಪಾಪ ಮಕ್ಕಳಲ್ವೇ, ಆಸೆ ಇರ್ತದೆ. ಸರಿ ಸರಿ ಅಜ್ಜಿ. ನೋಡ್ರಲ್ಲ ಮಕ್ಕಳ, ಖಾರ ಆಯ್ತಾ ಏನಾಯ್ತು ಅಂತವ ತಿಂದು ನೋಡಿ ಹೇಳ್ರಲ್ಲ. ಚೆನ್ನಾಗೈತೆ ನೋಡ್ರಲ್ಲ. ಚೆನ್ನಾಗಿದ್ರೆ ನಿಮ್ಮವ್ವರ್ಗೂ ಎಲ್ಲರಿಗೂ ಹಾಕ್ಕೊಡ್ತೀನಿ. ಇಲ್ಲ ಉಪ್ಪು ಖಾರ ಏನಾದ್ರು ಬೇಕಾದ್ರೆ ಹೇಳ್ರಿ. ಮೊದಲು ತಿಂದು ನೋಡ್ರಿ ನೀವು. ಅತ್ತೆ ನಮ್ಗೆ ಇಲ್ವೇನತ್ತೆ, ಬರೀ ಮಕ್ಳು ಕೊಡ್ತಾ ಇದ್ದೀರಾ? ಅಯ್ಯ, ನಿಮಗೂ ಕೊಡ್ತೀನಿ ಕಣಂತ ತಡಿಯಮ್ಮಿ. ಮೊದಲು ಮಕ್ಳು ತಿಂದು ನೋಡಿ ಹೇಳಿ ರುಚಿ ಹೆಂಗೆ ಐತೆ ಅಂತವ ಕೊಟ್ಟೆ ಅಷ್ಟೇ. ಮಕ್ಳಿಗೆ ಆಸೆ ಅಲ್ವೇ, ನಿಮಗೆ ಕೊಡ್ದಂಗಿದ್ದೇನಾ? ಸುಮಾ, ಇನ್ನೊಂದು 2 ಪ್ಲೇಟ್ ತಗೋಬಾ ಹೋಗಿ. 2 ತಂದಿದ್ಯಾ? ಇನ್ನೊಂದು 2 ಪ್ಲೇಟ್ ತಗೋಬಾ ಹೋಗಿ, ಹಾಕ್ಕೊಡ್ತೀನಿ. ಹಂಗೆ ಒಂದು ಪಾತ್ರೆಗೆ ಟೀ ಸೊಪ್ಪನ್ನ ಹಾಕಿಟ್ಬಿಟ್ಟು ಬಾತಾಗಿ ಬೇಯ್ತಾ ಇರಲಿ. ಆಮೇಲೆ ಹೋಗಿ ಒಂಚೂರು ಹಾಲು ಹಾಕ್ಕೊಂಡು ಟೀ ಮಾಡ್ಕೊಂಡು ಕುಡ್ಕೊಳ್ಳೋಣ. ಚಿರ್ಮುರಿ ಜೊತೆಗೆ ಟೀ ಇದ್ರೆ ಚೆನ್ನಾಗಿರ್ತದೆ ಕಣಿ. ಏನಂತೀಯ? ಹಿಂಗೆ ಆಡಿನೇ ಕಣತ್ತೆ ನೀವು. ನನ್ನ ಮಗಂಗೂ ರುಚಿ ರುಚಿ ಅಂತವ ಹುಚ್ಚೆಚ್ಚಿರೋದು. ಅವ್ನು ನೋಡ್ರಿ, ಅವನಿಗೆ ಪುರಿ ಖಾರ ಇದ್ರೆ ತಿನ್ನೋಕ್ಕಾಗಕ್ಕಿಲ್ಲ. ಚಿರ್ಮುರಿ ಮಾಡಿಕೊಟ್ರೆ ತಿನ್ನೋದು. ಆಮೇಲೆ ಬಿಸಿಬೇಳೆ ಬಾತ್ಗೆ ಬೂಂದಿ ಖಾರ ಇದ್ರೆ ಮಾತ್ರ ತಿಂತಾನೆ ಅಂತಾನೆ. ಆಮೇಲೆ ಇನ್ನೇನು ಪೊಂಗಲ್ ಮಾಡಿದ್ರೆ ಚಟ್ನಿ ಮಾಡಮ್ಮ ಅಂತಾನೆ. ಅಯ್ಯೋ ಇವಂದು ರುಚಿಯ ಎಲ್ಲವ ನಿಮ್ಮಿಂದನೇ ಕಣತ್ತೆ ಕಲ್ತಿರೋದ. ಆಮೇಲೆ ಇದು ಮಾಡಿದ್ರೆ ಇಡ್ಲಿ ಮಾಡಿದ್ರೆ ಅಮ್ಮ ಸಾಂಬಾರು ಮಾಡಮ್ಮ ಅಂತಾನೆ. ಆಮೇಲೆ ಇನ್ನೇನಪ್ಪ, ಇದು ಉಪ್ಪಿಟ್ಟು ಮಾಡಿದ್ದೀನಿ ಮೊನ್ನೆ ಅಮ್ಮ ಕೇಸರಿ ಬಾತಲ್ಲಮ್ಮ ಅಂತವನೆ. ನಿಮ್ಮಂಗೆ ರುಚಿ ಕಂಡ್ಕೊಂಡಿವನು ಹಿಂಗೆ ರುಚಿ ಅನ್ನಂಗೆ ಆಡೋದು ತಗೊಳ್ಳಿ. ಇವಾಗ ಚಿರ್ಮುರಿ ಜೊತೆಗೆ ಟೀ ಬೇಕನ್ನಿ ನಿಮಗೆ? ಹಂಗಲ್ ಕಣಿ, ಚಿರ್ಮುರಿ ಜೊತೆಗೆ ಟೀ ಇದ್ರೆ ಚೆನ್ನಾಗಿರ್ತದೆ ತಿನ್ಕೊಂಡು ಕುಡಿಯೋಕ್ಕೆ ಅಂತ ಹೇಳಿದ್ನವ. ಆಯ್ತು ಬಿಡು, ನಿನಗಿಷ್ಟ ಇಲ್ಲ ಅಂದ್ರೆ ಬೇಡ ತೆಗಿ. ಅಯ್ಯೋ, ನನಗೆ ಇಷ್ಟ ಇಲ್ಲ ಅಂದ್ರೆ ಬೇಡ ಅಂತಿದ್ದೀರಲ್ಲ, ಏನು ಸುಮ್ಮನಾಗ್ಬಿಟ್ಟಿರ ನೀವು? ಆಮೇಲೆ ನಾಳೆ ಎದ್ದು ಬೆಳಗಿಂದ ಸಂಜೆ ಗಂಟೆ ಅದನ್ನೇ ಹೇಳ್ತಿರ್ತೀರ. ಅಯ್ಯೋ, ನನ್ನ ಸಾಸೆ ಒಂದು ಟೀ ಕೇಳ್ದೆ ಮಾಡ್ಕೊಡ್ಲಿಲ್ಲ, ನನ್ನ ಸಾಸೆ ಒಂದು ಟೀ ಕೇಳ್ದೆ ಮಾಡ್ಕೊಡ್ಲಿಲ್ಲ ಅಂತ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಹೇಳ್ಕೊಂಡು ಓಡಾಡಿರ್ತೀರ. ಅಯ್ಯೋ ದೇವ್ರೆ, ಅದು ಯಾಕೆ ಬೇಕು ನನಗೆ? ಆಮೇಲೆ ಬೀದಿಲಿ ಹೋಗ್ಬೇಕಾದ್ರೆ ಎಲ್ಲ ಕೇಳ್ತಿರ್ತಾರೆ. ಇದ್ಯಾಕೆ ಆ ಪಾರ್ವತಕ್ಕೆ ಮೊನ್ನೆ ಏನೋ ವಿಸಿಟ್ ಕೇಳ್ತಿದ್ಲು. ಇದೇನೇ ನಿಮ್ಮ ಅತ್ತೆಗೆ ಅದು ಮಾಡ್ಕೊಡ್ಲಿಲ್ವಂತೆ, ಇದು ಮಾಡ್ಕೊಡ್ಲಿಲ್ವಂತೆ ಅಂತವ. ನನಗೆ ಗೊತ್ತಿಲ್ವ ನಿಮ್ಮ ಬುದ್ಧಿ? ಹೋಗಿ ಹೇಳ್ಕೊಬರೋದು. ಆಮೇಲೆ ಅವರೆಲ್ಲ ಕೇಳ್ತಾರೆ, ಯಾಕವ ನಿಮ್ಮ ಅತ್ತೆಗೆ ಟೀ ಮಾಡ್ಕೊಡ್ಲಿಲ್ವಂತೆ? ಏನಂತೆ, ಏನು ಸಮಸ್ಯೆ, ಏನು ಜಗಳ ಆಡಿದ್ದೀನಿ ಏನು ಅಂತವೆಲ್ಲವ ಕೇಳ್ತಾರೆ. ಅದೆಲ್ಲ ಯಾಕೆ ಬೇಕು ನನಗೆ? ಒಂದು ಟೀ ತಾನೇ, ಯಾವಾಗಿದ್ರು ಇಡ್ಲೇಬೇಕು ತಾನೇ, ಇಟ್ಬಿಡ್ತೀನಿ ಇರ್ರಿ. ಮಾವಂಗೂ ಸೇರಿಸಿರ್ತೀನಿ. ಮಾವ ಬಂದಾಗ ಸೋಸ್ಕೊಟ್ರೆ ಆಯಿತು. ಹಂಗೆ ಮಾಡತ್ತೆಗಿ. ಎಸ್ ಸರಿ ಅಂತವಾ. ಬೇರೆ ಇಡ್ತಿರ್ತೀಯ, ಒಂದೇ ಸತಿ ಎಲ್ಲ ಹಾಕ್ಬಿಡೋ ತೆಗಿ. ಆಮೇಲೆ ತಿರವ ಹಂಗೆ ಇಟ್ಟಿರು ಪಾತ್ರೆಯಲ್ಲಿ. ನಿಮ್ಮ ಮಾವು ಬಂದಾಗ ಒಂದಿಟ್ಟು ಚಿರ್ಮುರಿ ಕಲಸಿ ಅದನ್ನು ಕೊಟ್ಟರೆ ತಿನ್ಕತ್ತದ ಪಾಪ. ಅತ್ತೆ, ನೀವೇನಾದರೂ ಮಾಡ್ಕೊಡಿ, ನನಗೆ ಮೊದಲು ಚಿರ್ಮುರಿ ಕೊಡಿ. ನನಗದು ನೋಡಿ ಆಸೆ ತಡೆಯೋಕ್ಕಾಗ್ತಾಯಿಲ್ಲ, ಬಾಯಲ್ಲೆಲ್ಲ ನೀರು ಬರ್ತಾ ಇದೆ. ನೀವು ಬೇರೆ ಟೀ ಮಾಡೋಕ್ಕೆ ಬೇರೆ ಕಳಿಸ್ತಾ ಇದ್ದೀರಾ. ಇನ್ನು ಟೀ ಮಾಡ್ಕೊ ಬರೋಷ್ಟರಲ್ಲಿ ನನ್ನ ಬಾಯಲ್ಲಿರೋ ನೀರೆಲ್ಲ ಆಚೆ ಹೊರಟೋಗಿರುತ್ತೆ ಅಷ್ಟೇ. ಆಮೇಲೆ ಮೊದಲು ನನಗೆ ಕೊಡಿಯತ್ತೆ. ಅಯ್ಯೇ ಮೀಟಕ್ಲಾಡಿ 5 ನಿಮಿಷ ಕಾಯೋಕ್ಕಾಗಕ್ಕಿಲ್ವೇನೆ ಇವಳಿಗೆ? ಆಗಲೇ ಬಾಯಲ್ಲಿ ನೀರೆಲ್ಲ ಬರ್ತೈತಂತೆ. ಏನಾದರೂ ಇಂಥ ರುಚಿ ಮಾಡಿಕೊಟ್ಬಿಟ್ರೆ ಇವಳಿಗೆ ಬಾಯಲ್ಲಿ ನೀರು ಬರುತ್ತೆ, ಎಲ್ಲ ಬರುತ್ತೆ. ಅಲ್ಲ, ಇಷ್ಟು ದಿನದಿಂದ ಮನೇಲೆ ಅವಳಲ್ಲ, ಒಂದು ಟೀ ನಾನು ಮಾಡ್ಕೊಬಿಡ್ತೀನಿ ಬಿಡಿ ಸುಮ್ಮ ಅಂತ ಹೇಳೋಕ್ಕಾಗಲಿಲ್ವೇನು ಇವಳಿಗೆ? ನಾನು ಟೀ ಮಾಡೋದನ್ನೂ ಕಾಯೋಕ್ಕಾಗಕ್ಕಿಲ್ವಂತ ಇವಳಿಗೆ. ಅಯ್ಯೋ ಅತ್ತೆ, ಹಾಕ್ಕೊಡಿ ಅತ್ತೆ. ಅತ್ತೆಗೆ ಅಕ್ಕಂಗೆ ಕಾಯಕ್ಕಾಯ್ತಿಲ್ವಂತೆ, ಹಾಕ್ಕೊಟ್ಬಿಡಿ. ಪ್ಲೇಟ್ ತಂದು ಕೊಡ್ತೀನಿ. ಆಮೇಲಿಂದ ತಿರವ ನಾವಿಬ್ರೂ ಟೀ ಮಾಡ್ಕೊಂಡು ಕುಡಿಯೋಣ. ಅಯ್ಯಯ್ಯೋ ಹಂಗಲ್ಲ ಕಣೆ ಸುಮಾ, ನನಗೂ ಟೀ ಬೇಕು. ನಾನು ಹೇಳಿದ್ದು ಚಿರ್ಮುರಿ ಇವಾಗ ತಿನ್ಕೊತೀನಿ, ಟೀ ಆಮೇಲೆ ಕುಡಿತೀನಿ ಅಂತ. ಆಮೇಲೆ ನೀನು ನನಗೆ ಟೀ ಮಾಡಿದೆ, ಬರೀ ನಿಮ್ಮಿಬ್ರಿಗೆ ಟೀ ಮಾಡ್ಕೊಬಿಟ್ಟಿಯಾ? ನನಗೂ ಟೀ ಬೇಕು. ಗೊತ್ತಾಯ್ತೇನೋ? 2 ಸರಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಬಿಡು. ಆಮೇಲೆ ಅಕ್ಕ ನೀವು ಹೇಳಿಲ್ವಲ್ಲ ನಾನು ಮಾಡಲಿಲ್ಲ ಅಂತ ಹೇಳ್ಬೇಡ. ನಾನು ಇವಾಗ ಚಿರ್ಮುರಿ ತಿನ್ಕೊತೀನಿ, ನನಗೆ ಆಸೆ ಆಗ್ತಿದೆ. ಆಮೇಲೆ ಟೀ ಜೊತೆ ಇನ್ನೊಂದು ಸ್ವಲ್ಪ ತಿನ್ಕೊಂಡು ಟೀ ಕುಡ್ಕೊತೀನಿ. 2 ಸರಿ ತಿನ್ನಪ್ಪಿಲ್ಲಾನು. ನೋಡ್ರಾ ನಮ್ಮ ಅಕ್ಕ ಹೆಂಗೆ ಬುದ್ಧಿವಂತೆ ಅಂತವಾ. ಸರಿ ಅಕ್ಕ, ಆಯಿತು. ಟೀ ಮಾಡ್ತೀನಿ ನಿಮಗೂ. ನನಗೆ ಅತ್ತೆಗೆ ಮಾವಂಗೆ ನಿಮಗೆ 4 ಕಪ್ ಟೀ ಮಾಡ್ತೀನಿ. ಮಾವಂಗೆ ಒಬ್ರಾಗ ಹಂಗೆ ಇಟ್ಟಿರ್ತೀನಿ. ಆಮೇಲೆ ಬಂದ್ಮೇಲೆ ಬಿಸಿ ಮಾಡಿ ಕೊಡ್ತೀನಿ ಬಿಡಿ. ಸರಿ ಹೋಗು, ನೀನು ಟೀ ಮಾಡು. ಅತ್ತೆ ನಂಗೆ ಹಾಕೊಡಿ ಅತ್ತೆ, ಒಂದು ಪ್ಲೇಟ್ ಕೊಡು ಸುಮ್ಮ. ಅಯ್ಯೋ ಯಾಕವ ಹಿಂಗೆ ಅರ್ಜೆಂಟಾಗಿದೆಯಾ? ಇರು ತಂದು ಕೊಡ್ತಲ್ಲ ಪ್ಲೇಟ. ಸರಿ
ವೀಕ್ಷಕರೇ, ಇವತ್ತಿನ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತಾ ಇದ್ದೀವಿ ವೀಕ್ಷಕರೇ. ನಿಮ್ಮೂರುಗಳಲ್ಲೆಲ್ಲ ಜಾತ್ರೆಗೆ ಹೋಗಿದ್ರಾ? ಜಾತ್ರೆಯಿಂದ ಖಾರ ಪುರಿ ತಂದ್ರಾ? ಅಯ್ಯೋ, ನಮ್ಮ ಕಾಲದಲ್ಲಂತೂ ಖಾರ ಪುರಿ ಜಿಲೇಬಿ ಎಲ್ಲ ತರ್ತಿದ್ರು ವೀಕ್ಷಕರೇ. ಇವಾಗಂತೂ ಖಾರ ಪುರಿ ತರೋಕ್ಕೇ ನಮ್ಮ ಅಜ್ಜ ಬೈಕಂಡು ಧೂಳು ಪಾಳಲ್ಲೆಲ್ಲ ತಗೋತೀರಾ ಅಂದ್ಬಿಟ್ಟು ತಗೊಬಂದರು. ಅವಾಗೇನು ಧೂಳಿರ್ಲಿಲ್ವಾ ವೀಕ್ಷಕರೇ? ಆಗಲೂ ಧೂಳಿರ್ತಿತ್ತು. ಆದರೂ ನಮ್ಮ ಕಾಲದ ಜಾತ್ರೆ ಮಜಾನೇ ಬೇರೆ ವೀಕ್ಷಕರೇ, ಅಲ್ವಾ? ಬತಾಸು ಎಲ್ಲರೂ ತರ್ತಿದ್ದು. ಈಗ ನೋಡಿ ಬತಾತ್ ಗಿಸಾತ್ ಏನೂ ಇಲ್ಲ, ಬರೀ ಖಾರ ಪುರಿ ಒಂದು ಎತ್ಕೊ ಬಂದವ್ರಿ. ಆವಾಗ ಬೋಂಡ ಖಾರ ಪುರಿ ಎಲ್ಲ ತರ್ತಾಯಿದ್ದು ನಾವು. ಅಯ್ಯೋ, ಜಾತ್ರೆಗೆ ಹೋದರೆ ನಮ್ಮ ಸಿರಿನೇ ಕೇಳಬೇಕು. ಇರಲಿ ಬಿಡಿ ವೀಕ್ಷಕರೇ, ಕಾಲ ಬಂದಂಗೆ ನಾವು ನಡ್ಕೊಂಡು ಹೋಗ್ಬೇಕಲ್ವಾ? ನಿಮ್ಮ ಕಡೆ ಎಲ್ಲ ಜಾತ್ರೆ ಎಲ್ಲ ಹೇಗೆ ನಡೀತಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ. ಧನ್ಯವಾದಗಳು ವೀಕ್ಷಕರೇ. ನಾನು ಚಿರ್ಮುರಿ ತಿನ್ಕೊಂಡು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.